ಸೊ ಗೈಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆರಲ್ಲಿ ಇಟ್ಕೊಳ್ಳಿ. ಇನ್ನು ಬಿಗ್ ಬಾಸ್ ಕಡೆಯಿಂದ ಇವತ್ತಿನ ಸಂಡೇ ಪ್ರೋಮೋ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಪ್ರೋಮೋದಲ್ಲಿ ಬಂದುಬಿಟ್ಟು ಕಿಚ್ಚ ಸುದೀಪ್ ಅವರು ಇವ್ರು ಶೋಭಾ ಶೆಟ್ಟಿ ಅವ್ರ ವಿರುದ್ಧ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದು ಯಾಕೆ ಆದ್ರು ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಅವರೇ ಹೋಗ್ತಿದಾರಂತ ಕೂಡ ಕನ್ಫರ್ಮ್ ಆಗಿದೆ ಮತ್ತು ನಿಮ್ಗೆ ಯಾರು ಹೋಗ್ಬೇಕಿತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಎಪಿಸೋಡ್ ಅಂದರೆ ಸ್ಯಾಟರ್ಡೆ ಅಂದರೆ ಶನಿವಾರ ಎಪಿಸೋಡ್ನಲ್ಲಿ ಬಂದುಬಿಟ್ಟು ಗೋಲ್ಡ್ ಸುರೇಶ್ ಮತ್ತು ತ್ರಿವಿಕ್ರಮ್ ಅವರಾದರೆ ಸೇವ್ ಆಗಿದ್ದರು. ಇನ್ನು ಇವತ್ತಿನ ಫಸ್ಟ್ ಶೋನಲ್ಲೇ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲೇ ಶೋಭಾ ಅವರಿಗೆ ಕಿಚ್ಚ ಸುದೀಪ್ ಅವರು ಸೇವ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಅವರು ತಿರಸ್ಕರಿಸಿದ್ದಾರೆ ಅಂತಲೇ ಹೇಳ್ಬೋದು ಶೋಭಾ ಶೆಟ್ಟಿ ಅವರು. ಇನ್ನು ಕಿಚ್ಚ ಸುದೀಪ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಶೋಭಾ ಶೆಟ್ಟಿ ಅವರೇ ನೀವು ಸೇಫ್ ಆಗಿದ್ದೀರಾ ಅಂತ ಅಂದಾಗ ಅವರು ಆ ಕಡೆ ಶೋಭಾ ಶೆಟ್ಟಿ ಅವರು ಅಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೀವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಶೋಭಾ ಶೆಟ್ಟಿ ಅವರು ಅಳ್ತಾ ಇರೋದು ಕಾಣುತ್ತೆ. ಮತ್ತು ಇನ್ನು ಶೋಭಾ ಶೆಟ್ಟಿ ಅವರು ಸುದೀಪ್ ಸರ್ಗೆ ಹೇಳ್ತಾರೆ, ಸರ್ ನಾನು ಬಿಗ್ ಬಾಸ್ನ ಇಲ್ಲಿಗೆ ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಯಾಕೆ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಸರ್ ನನಗೆ ಆಡೋಕೆ ಆಗ್ತಾ ಇಲ್ಲ ಅಂತಂದು ಶೋಭಾ ಅವ್ರು ಹೇಳಿದಾಗ, ಅವ್ರು ಓಟ್ ಹಾಕಿದಾರಲ್ಲ ಅವ್ರು ಜನಕ್ಕೆ ಏನು ಹೇಳ್ತೀರಾ ಅಂತಂದಾಗ, ಅವ್ರ ಎಕ್ಸ್ಪೆಕ್ಟೇಷನ್ನ ನನ್ನ ಕೈಲಿ ರೀಚ್ ಮಾಡೋಕೆ ಆಗ್ತಾ ಇಲ್ಲ ಮತ್ತು ನನ್ನ ಕೈಲಿ ಆಡೋಕೆ ಆಗ್ತಾ ಇಲ್ಲ ಅಂತಂದು ಶೋಭಾ ಅವ್ರು ಹೇಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಗರಂ ಆದರು ಮತ್ತು ಹಂಗಿದ್ದವರು ಬಿಗ್ ಬಾಸ್ಗೆ ಯಾಕೆ ಬರೋಕ್ಕೆ ಹೋದ್ರಿ ಅಂತಂದು ಕೂಡ ಖಡಕ್ ವಾರ್ನಿಂಗ್ ಆದರೆ ಕೊಟ್ರೆ ಅಂತಲೇ ಹೇಳ್ಬೋದು. ಇನ್ನು ಶೋಭಾ ಅವ್ರು ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದ್ದೆ ಶೋಭಾ ಅವರು ಬರ್ತಿದ್ದಂಗೆ ಸ್ವಲ್ಪ ಟಾಸ್ಕ್ನಲ್ಲಿ ಇಂಜುರಿ ಕೂಡ ಆಗ್ತಾರೆ ಮತ್ತು ಆ ಕಾರಣದಿಂದಾಗಿ ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಇದೆ ಅಂತಲೇ ಹೇಳ್ಬೋದು. ಎಲ್ಲದರ ನಡುವೆ ಅವ್ರದ್ದು ಮುಂದೆ ಎಂಗೇಜ್ಮೆಂಟು ಏನೋ ಮ್ಯಾರೇಜ್ ಇದೆ ಅಂತ ಅದೊಂದು ತಲೆನೋವಾಗಿರ್ಬೋದು. ಇಲ್ಲಿಗೆ ನಾನು ಬಿಗ್ ಬಾಸ್ನ ಕ್ವಿಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂದು ಶೋಭಾ ಅವರು ಕ್ವಿಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಸರ್ ಅಂತೂ ಸಖತ್ತಾಗೆ ಬೈದ್ರು ಅಂತಲೇ ಹೇಳ್ಬೋದು. ಇನ್ನು ಸುದೀಪ್ ಅವರು ಕೊನೆಯದಾಗಿ ಒಂದು ಮಾತು ಕೇಳ್ತಾರೆ ಶೋಭಾ ಅವ್ರನ್ನ, ಶೋಭಾ ಅವರೇ ಇಲ್ಲಿಗೆ ಕ್ವಿಟ್ ಮಾಡ್ತೀರಾ ಬಿಗ್ ಬಾಸ್ನ ಅಂತಂದಾಗ, ಇವರು ಸುದೀಪ್ ಅವರ ಸೂಪರ್ ಪವರ್ ಯೂಸ್ ಮಾಡಿಕೊಂಡು ಡೋರ್ನ ಓಪನ್ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಡೋರ್ ಕೂಡ ಓಪನ್ ಆಗುತ್ತೆ ಮತ್ತು ಶೋಭಾ ಅವರು ಕೂಡ ಸ್ವಲ್ಪ ಹತ್ರ ಅಂತಲೇ ಹೇಳ್ಬೋದು. ನಾನು ಮನೆಯವ್ರ ಮುಂದೆ ಹೇಗೆ ಫೇಸ್ ಮಾಡಲಿ ಮತ್ತು ನಿಮ್ಮನ್ನು ಬಂದು ಟೇಜ್ ಮೇಲೆ ಯಾವ ರೀತಿ ಫೇಸ್ ಮಾಡಬೇಕು ನನಗೆ ಗೊತ್ತಾಯ್ತಿಲ್ಲ ಅಂತಂದು ಇವರು ಶೋಭಾ ಅವರು ಅಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವ್ರು ಕಳಪೆ ಕೊಟ್ಟೋದಕ್ಕೆ ಈ ಥರ ವೀಕ್ ಆದ್ರೆ ಇಲ್ಲ ಇವರು ವೀಕ್ ಹೆಲ್ತ್ ಇಶ್ಯೂಯಿಂದ ವೀಕ್ ಆದ್ರೆ ಅಂತ ಒಂದು ಗೊತ್ತಾಯ್ತಿಲ್ಲ. ಮತ್ತು ನಿಮ್ಮ ಪ್ರಕಾರ ಶೋಭಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದು ಹೇಗನ್ಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡಿ. ಮತ್ತು ಇಲ್ಲಿ 1 ಲಕ್ ಏನಪ್ಪ ಅಂತಂದರೆ ಐಶ್ವರ್ಯ ಸಿಂಧೋಗಿ ಅವರಿಗೆ ಮತ್ತು ಚೈತ್ರ ಕುಂದಾಪುರ ಅವ್ರಿಗೆ ಇಬ್ಬರಿಗೂ ಸ್ವಲ್ಪ ಲಕ್ ಸಿಕ್ಕಂಗೆ ಆಯ್ತು ಅಂತಲೇ ಹೇಳ್ಬೋದು. ಇಲ್ಲಿ 2 ವಾರ ಹೆಂಗಾದರೂ ಲಕ್ ಮೇಲೆ ಐಶ್ವರ್ಯ ಅವರು ಮುಂದೆ ಬಂದಿದ್ದರು ಮತ್ತು ಈ ವಾರ ಎಲ್ಲ ಹೋಗೋ ಲಕ್ಷಣಗಳಿದ್ವು ಅಂತಲೇ ಹೇಳ್ಬೋದು. ಇಲ್ಲಿ ಏನಾದರೂ ಶೋಭಾ ಶೆಟ್ಟಿ ಅವರು ಆ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಪಕ್ಕ ಈ ವಾರ ಐಶ್ವರ್ಯ ಅವರು ಮನೆಯಿಂದ ಎಲಿಮಿನೇಟ್ ಆದರೆ ಆಗ್ತಾಯಿದ್ರು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೋದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.